ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ನಮ್ಮ XUV 700 6 ಮಂತ್ಸ್ ಕಂಪ್ಲೀಟ್ ಆಗಿದೆ. ಸೊ 6 ಮಂತ್ಸ್ ರಿವ್ಯೂ ಹೇಗಿದೆ, ಪಾಸಿಟಿವ್ಸ್ ನೆಗೆಟಿವ್ಸ್ ಏನು ಇಂಪ್ರೂವ್ ಮಾಡ್ಕೋಬೋದು, ನನಗೇನು ಇಷ್ಟ ಆಯಿತು, ನಾನು ರೆಕಮೆಂಡ್ ಮಾಡ್ತೀನ ಇಲ್ವ ಜನಕ್ಕೆ ಅಂತ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ವಿಡಿಯೋ ಬೇಗ ಸ್ಟಾರ್ಟ್ ಮಾಡಿ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಗೈಸ್, ಫಸ್ಟ್ಲಿ ನನ್ನ ವೀಡಿಯೋಸ್ ಫಾಲೋ ಮಾಡ್ತಿರೋರಿಗೆ ಗೊತ್ತಿರುತ್ತೆ ನನ್ನ ವೇರಿಯಂಟ್ ಯಾವುದು, ಯಾವ ಇಯರಲ್ಲಿ ತೊಗೊಂಡೆ ಏನು ಅಂತ ಎಲ್ಲ. ಬಟ್ ಯಾರು ನೋಡಿಲ್ಲ, ಫಾಲೋ ಮಾಡಿಲ್ಲ, ನನ್ನದು ಸಬ್ಸ್ಕ್ರೈಬ್ ಮಾಡಿಲ್ಲ, ನಾನು ಈ ಕಾರ್ ಬಂದು ಇದು AX7 ವೇರಿಯಂಟ್ ಪೆಟ್ರೋಲ್ ಮ್ಯಾನ್ಯುಯಲ್ ವೇರಿಯಂಟ್ ಇದು. ಆ್ಯಂಡ್ ನಾನು ತೊಗೊಂಡಿದ್ದು March 31st ಡೆಲಿವರಿ ಆ್ಯಂಡ್ ಆಲ್ಮೋಸ್ಟ್ 6 ಮಂತ್ಸ್ ಕಂಪ್ಲೀಟ್ ಆಗಿದೆ ಇವಾಗ. ಸೊ ಒಂದು ಶಾರ್ಟಾಗಿ ರಿವ್ಯೂ ಕೊಡೋಣ, ಯಾರಿಗಾದರೂ ಹೆಲ್ಪ್ಫುಲ್ ಆಗುತ್ತೆ, ನಮ್ಮ ಜನಕ್ಕೆ ಯಾರು ಬೈ ಮಾಡಬೇಕಂತ ಪ್ಲ್ಯಾನಲ್ಲಿದ್ದಾರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ಮಾಡೋಣ ಅಂದ್ಕೊಂಡೆ. ಸೊ ಫಸ್ಟ್ಲಿ ಪಾಸಿಟಿವ್ಸ್ ಬಗ್ಗೆ ಮಾತಾಡೋದಾದರೆ XUV 700 ಈ 6 ಮಂತ್ಸಲ್ಲಿ ನನಗೆ ಫಸ್ಟ್ ಈಸ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ರೈಡ್ ಕ್ವಾಲಿಟಿ ಈಸ್ ವೆರಿ ಸ್ಮೂತ್. ನಿಮಗೆ ಲೈಕ್ ಕಾರಲ್ಲಿ ಹೋಗ್ತಾ ಇದ್ದೀನಿ ಅಥವಾ ಹೈವೇಲಿ ಹೋಗ್ತಾ ಇದ್ದೀನಿ ಅಂತಲೇ ಅನಿಸಲ್ಲ. ಆ್ಯಂಡ್ ವೆರಿ ಪವರ್ಫುಲ್ ಇಂಜಿನ್ ಇದು ಬಂದು 2 ಲೀಟರ್ ಎಮ್ ಸ್ಟಾಲಿಯನ್ ಇಂಜಿನ್ ಇದು, ಪೆಟ್ರೋಲ್ದಿದು. ಸೊ ಇದು 2000 cc ಬರುತ್ತೆ. ಆ್ಯಂಡ್ ಹಾರ್ಸ್ ಪವರ್ ಆಗಿರ್ಬೋದು ಆ್ಯಂಡ್ ಎಲ್ಲ ಸಕ್ಕತ್ತಾಗಿದೆ. ಅದರಲ್ಲಿ ಎರಡು ಮಾತೇ ಇಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ ಇಂಡಿಯನ್ಸು ತುಂಬ ಕಂಫರ್ಟ್ನ ನೋಡ್ತಾರೆ. ಸೊ ಕಂಫರ್ಟ್ ಬಗ್ಗೆ ಎರಡು ಮಾತಿಲ್ಲ. ಕಂಫರ್ಟ್ ಈಸ್ ವೆರಿ ಗುಡ್. ಸೀಟ್ ಕ್ವಾಲಿಟಿ ಆಗಿರ್ಬೋದು, ಸ್ಪೇಷಿಯಸ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ ತುಂಬ ಅಡ್ವಾನ್ಸ್ಡ್ ಕಾರ್ ಅಂತಲೇ ಹೇಳ್ಬೋದು. ನೀವೇನಾದ್ರು ಅರೌಂಡ್ 20 to 35 lakhs ಒಳಗಡೆ ಒಂದು ಕಾರ್ ನೋಡ್ತಾ ಇರ ಅಂದರೆ ನಮ್ಮ ಓನ್ ಇಂಡಿಯನ್ ಬ್ರ್ಯಾಂಡ್ ಮಹೀಂದ್ರದು ಬೆಸ್ಟು ಟೆಕ್ನಾಲಜಿ ಯೂಸ್ ಮಾಡಿರೋ ಕಾರ್ ಇದು. ಆಲ್ಮೋಸ್ಟ್ ಎಲ್ಲ ಸೆನ್ಸರ್ ಬೇಸ್ಡ್ ಇದೆ ಆ್ಯಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಡ್ರಿನಾಕ್ಸ್ ಕನೆಕ್ಟ್ ಆ್ಯಪ್ ಎಲ್ಲ ಇದೆ. ನೀವು ಅದರಲ್ಲೇ ಲಾಕ್ ಮಾಡ್ಬೋದು, ಲೊಕೇಟ್ ಮಾಡ್ಬೋದು. ಸೊ ಹೆವಿ ಅಡ್ವಾನ್ಸ್ಡ್ ಫೀಚರ್ ಇರೋ ಕಾರ್ ಇದು. ಆ್ಯಂಡ್ ಸೇಫ್ಟಿ ಬಗ್ಗೆ ಮಾತಾಡೋದಾದರೆ ಇದು 5 ಸ್ಟಾರ್ NCAP ರೇಟಿಂಗ್ ಆಗಿರೋ ವೆಹಿಕಲ್. ತುಂಬಾ ಸೇಫ್ ಇದೆ. ಅಡ್ಯಾಸ್ ಫೀಚರ್ಸ್ ಆಗಿರ್ಬೋದು, ಲೆವೆಲ್ 1 ಲೆವೆಲ್ 2 ಫೀಚರ್ ಇದೆ. ಆ್ಯಂಡ್ ಮಹೀಂದ್ರದವ್ರದ್ದು ಬಿಲ್ಡ್ ಕ್ವಾಲಿಟಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೀವು ನಾರ್ಮಲ್ ಸ್ವಿಫ್ಟ್ ಕಾರ್ಸ್ ಎಲ್ಲ ತೊಗೊಂಡೋಗಿ ಕ್ರ್ಯಾಶ್ ಮಾಡಿದ್ರೆ, ಅಂದರೆ ಆಕ್ಸಿಡೆಂಟ್ಸ್ ಆದರೆ ನಿಮಗೆ ತುಂಬ ಡ್ಯಾಮೇಜ್ ಆಗುತ್ತೆ, ಹೆವಿ ಡ್ಯಾಮೇಜ್. ಬಟ್ ಇದು ಫಸ್ಟ್ ಮೇನ್ ಪ್ರಯಾರಿಟಿನೇ ಸೇಫ್ಟಿ ಆಗಿರುತ್ತೆ ಮಹೀಂದ್ರದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಾನು ನೋಡಿರೋ ಪ್ರಕಾರ. ನೀವು ಹಳೆ ತಾರೆಲ್ಲನೂ ನೋಡ್ಬೋದು, ನಿಮ್ಗೆ ಗೊತ್ತಾಗುತ್ತೆ ಅದ್ರದ್ದು ಇನ್ನೂ ಬಾಳಿಕೆ ಹೆಂಗೆ ಬಂದಿದೆ ಅಂತ. ಆ್ಯಂಡ್ ಲುಕ್ಸ್ ಆ್ಯಂಡ್ ರೋಡ್ ಪ್ರೆಸೆನ್ಸ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು. ನಾನು ಈ ಕಾರ್ ತೊಗೊಳಕ್ಕೆ ಕಾರಣನೇ ಫಸ್ಟು ಲುಕ್ ಆ್ಯಂಡ್ ರೋಡ್ ಪ್ರೆಸೆನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಲುಕ್ಸ್ ಆಗಿರ್ಬೋದು, ರೋಡ್ ಪ್ರೆಸೆನ್ಸ್ ಆಗಿರ್ಬೋದು. ನೀವೇನು 40-50 lakhs ಕೊಟ್ಟು ನೀವು ಇನೋವಾ ಹೈ ಕ್ರಾಸ್ ಆರ್ ಫಾರ್ಚುನರ್ ತೊಗೋತೀರಾ, ಅದಕ್ಕಿಂತ ಒಂದು ಕೈ ಮೇಲೆ ಅಂತಲೇ ಹೇಳ್ಬೋದು. ಲುಕ್ಸ್ ವಿಷಯದಲ್ಲಿ ಬಂದಾಗ ಸಿಕ್ಕಾಪಟ್ಟೆ ಡ್ಯಾಶಿಂಗ್ ಆ್ಯಂಡ್ ಸ್ಪೋರ್ಟಿ ಲುಕ್ ಇರೋ ಒಂದು SUV ಅಂತಲೇ ಹೇಳ್ಬೋದು ಇದು. ನೆಕ್ಸ್ಟು ನೆಗೆಟಿವ್ಸ್ ಬಗ್ಗೆ ಹೇಳೋದಾದರೆ, ಎಲ್ಲ ಕಾರಲ್ಲೂ ಒಂದಷ್ಟು ನೆಗೆಟಿವ್ಸ್ ಇದ್ದೇ ಇರುತ್ತೆ. ಹ್ಯೂಮನ್ ಅಂತ ಹುಟ್ಟಿದ ಮೇಲೆ ಹೇಗೆ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಇರುತ್ತೆ, ಹಾಗೆ ನೆಗೆಟಿವ್ ಕ್ಯಾರೆಕ್ಟರ್ ಇರುತ್ತೆ ಒಬ್ಬ ಮನುಷ್ಯನಲ್ಲಿ, ಹಾಗೆ ಕಾರ್ದು ಕೂಡ ಅದರದ್ದೇ ಆದಂಥ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಆಗಿರ್ಬೋದು, ಇದೆಲ್ಲನೂ ಇದ್ದೇ ಇರುತ್ತೆ. ಪಾಸಿಟಿವ್ಸ್ ಇದೆ ಅಂದರೆ ನೆಗೆಟಿವ್ಸ್ ಕೂಡ ಇರಲೇಬೇಕು. ಸೊ ಫಸ್ಟು ನೆಗೆಟಿವ್ ಅಂತ ಹೇಳೋದಾದರೆ, ನನಗೆ ಕನ್ಸರ್ನಿಂಗ್ ಅನಿಸಿದ್ದು ತುಂಬ ಮೈಲೇಜ್ ವಿಷಯದಲ್ಲಿ. ಮೈಲೇಜು ನಾನು ಗೊತ್ತಿದ್ದೇ ತೊಗೊಂಡೆ, ಯಾಕಂದರೆ ತುಂಬ ಜನ ಕಮೆಂಟ್ಸ್ ಹಾಕಿರೋ, ಮೈಲೇಜ್ ಗೊತ್ತಿದ್ದು ಯಾಕೆ ತೊಗೊಂಡ್ರಿ, ಮತ್ತೆ ಅಫೋರ್ಡ್ ಮಾಡೋಕ್ಕಾಗಲ್ವಾ ಅಂತ. ಬಟ್ ನಾನು ಇದನ್ನ ಇನ್ಫಾರ್ಮೇಷನ್ ಪರ್ಪಸ್ಗಷ್ಟೇ ಇದನ್ನು ಶೇರ್ ಮಾಡ್ತಾ ಇರೋದು. ನಾನು ಅಫೋರ್ಡ್ ಮಾಡೋಕ್ಕಾಗಲ್ಲ ಪೆಟ್ರೋಲ್ ಅಂತ ಅಲ್ಲ, ನಿಮಗೆ ಗೊತ್ತಾಗಲಿ ಎಷ್ಟು ಕೊಡುತ್ತೆ ಅಂತ. ಇನ್ ಬ್ಯಾಂಗ್ಳೂರು ಸಿಟಿ ನಿಮಗೆ ಅರೌಂಡ್ 8 to 10 ಕೊಡುತ್ತೆ. ಆ್ಯಂಡ್ ಹೈವೇಸಲ್ಲಿ ಹೋದರೆ ನೀವು ಅರೌಂಡ್ 13 to 15 ಡಿಪೆಂಡಿಂಗ್ ಆನ್ ಯುವರ್ ಡ್ರೈವಿಂಗ್ ಕಂಡೀಷನ್ಸ್ ವೇರಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ನೆಗೆಟಿವ್ ಬಗ್ಗೆ ಹೇಳೋದಾದರೆ, ಸಿಕ್ಕಾಪಟ್ಟೆ ಟೆಕ್ನಿಕಲ್ ಗ್ಲಿಚ್ ಇದೆ. ನಾನಂತೂ ಫೇಸ್ ಮಾಡಿದ್ದೀನಿ. ಲೈಕ್ ಸಡನ್ನಾಗಿ ಸ್ಟೀರಿಂಗ್ ಲಾಕ್ ಆಗೋದಾಗಿರ್ಬೋದು, ಆಮೇಲೆ ಒಂದಷ್ಟು ಸಡನ್ನಾಗಿ ಆಕ್ಸಿಲರೇಟ್ ಆಗೋ ಥರನೂ ಒಂದು ಸರಿ ಆಯಿತು ನನಗೆ. ನಾನು ಆಕ್ಸಿಲರೇಟ್ ಮಾಡ್ತಿಲ್ಲ ಅಂದ್ರೂ, ಯಾಕಂದರೆ ಇದು ಫುಲ್ಲಿ ಸೆನ್ಸರ್ ಬೇಸ್ಡ್ ಕಾರ್ ಆಗಿರೋದ್ರಿಂದ ಸ್ಮಾಲ್ ಟೆಕ್ನಿಕಲ್ ಗ್ಲಿಚಸ್ ಇದ್ದೇ ಇರುತ್ತೆ. ಆ್ಯಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಅಷ್ಟೇ ಒಂದಷ್ಟು ಗ್ಲಿಚ್ ಇದ್ದೇ ಇದೆ. ಹ್ಯಾಂಗ್ ಆಗೋದಾಗಿರ್ಬೋದು, ಕನೆಕ್ಟ್ ಆಗದೆ ಇರ್ಬೋದು ಆ್ಯಪಲ್ ಕಾರ್ಪ್ಲೇ, ಇದೆಲ್ಲನೂ ಒಂದಷ್ಟು ನೆಗೆಟಿವ್ಸ್ ಇದೆ. ಆ್ಯಂಡ್ ನೀವು ಬೂಟ್ ಸ್ಪೇಸ್ ನೋಡ್ತಿದ್ದೀರಾ ಅಂದರೆ, ಇದರಲ್ಲಿ ನಿಮ್ಗೆ ಯಾವುದೇ ಥರ ಬೂಟ್ ಸ್ಪೇಸ್ ಕೂಡ ನಿಮಗೆ ಸಿಗಲ್ಲ. ಫುಲ್ 7 ಸೀಟರ್ ಯೂಸ್ ಮಾಡ್ತಿದ್ದೀರಾ ಅಂದರೆ. ನೀವು ಜಸ್ಟ್ 5 ಸೀಟರ್ ಯೂಸ್ ಮಾಡ್ತೀರಾ ಅಂದರೆ, ಆಗ ನಿಮಗೆ ಆ ಬ್ಯಾಕ್ ರೋ, ಥರ್ಡ್ ರೋ ಏನಿದೆ ಅದನ್ನು ನೀವು ಫೋಲ್ಡ್ ಮಾಡ್ಬೋದು. ಸೊ ನಿಮಗೆ ಆ ಒಂದು 7 ಸೀಟರ್ದು ನಿಮಗೆ ಆ ಸ್ಪೇಸ್ ಸಿಗುತ್ತೆ. ಬಿಟ್ಟರೆ ನಿಮಗೆ ಅಂಥ
ಬೂಟ್ ಸ್ಪೇಷಿಯಸ್ ಇಲ್ಲ ಅನ್ನೋದು ಬಿಟ್ಟರೆ ಬೇರೆ ಫಸ್ಟ್ ರೋ ಸೆಕೆಂಡ್ ರೋ ಎಲ್ಲನೂ ತುಂಬ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಫಿಟ್ ಆ್ಯಂಡ್ ಫಿನಿಶ್ ಅಲ್ಲಲ್ಲಿ ಪ್ಯಾನಲ್ ಗ್ಯಾಪ್ ಇದೆ ಆ್ಯಂಡ್ ರ್ಯಾಟ್ಲಿಂಗ್ ಸೌಂಡ್ ಕೂಡ ಬರುತ್ತೆ. ಇದೊಂದು ಮೇಜರ್ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಲೈಕ್ ನೀವು ಜಾಸ್ತಿ ಟ್ರಾಫಿಕಲ್ಲಿ ಓಡಿಸ್ತಾ ಇದ್ರೆ ಇದು ಗೊತ್ತಾಗಲ್ಲ. ನೀವೆಲ್ಲೋ ಒಂದು ಸೈಲೆಂಟ್ ರೋಡಲ್ಲಿ ಓಡಿಸ್ತಾ ಇರ್ತೀರ ಅಂದ್ಕೊಳ್ಳಿ, ಆಲ್ ವಿಂಡೋಸ್ ಕ್ಲೋಸ್ ವಿತೌಟ್ ಎ ಸಿ, ನಿಮಗೆ ಆವಾಗ ಸೌಂಡ್ ಬರುತ್ತೆ, ನಿಮಗೆ ಆ ರ್ಯಾಟ್ಲಿಂಗ್ ಸೌಂಡು. ಇದೊಂದು ಪ್ರಾಬ್ಲಮ್ ಇದೆ. ಆ್ಯಂಡ್ ಸರ್ವಿಸ್ ಕಾಸ್ಟ್ ನಿಮಗೆ, ನಾನು ಫಸ್ಟ್ ಸರ್ವಿಸ್ ಮಾಡಿಸಿರೋದು 1000 ಕಿಲೋಮೀಟರ್ಸ್ದು. ಸೊ ನನಗೇನು ಫ್ರೀ ಸರ್ವಿಸೇ ಇತ್ತು. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಶೇರ್ ಮಾಡೋದು ಈ ಕ್ಷಣಕ್ಕೆ ನನಗೆ ಏನೂ ಇಲ್ಲ. ಮೇ ಬಿ 1 ಇಯರ್ ಆದಮೇಲೆ ನನಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಎಷ್ಟು ಸರ್ವಿಸ್ ಕಾಸ್ಟ್ ಬರ್ಬೋದು ಏನು ಎತ್ತ ಅಂತ. ಅವಾಗ ನಾನು ನಿಮಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ಸೊ ಗೈಸ್, ಓವರ್ ಆಲ್ ಓನರ್ಶಿಪ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದರೆ, ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದಂಥ ಕಾರ್ ಇದು. ನನ್ನ ಹಳೆ ಕಿಯೋ ಸೆಲ್ಟೋಸ್ ಕಾರ್ ಇತ್ತು, ಜಸ್ಟ್ 2 ಇಯರ್ಸ್ ಓಲ್ಡ್ ಇತ್ತು. ಅದನ್ನು ಮಾರಿ ಇದನ್ನು ತೊಗೊಂಡೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಲೈಕ್ ನಾನು ಎಷ್ಟು ಇಷ್ಟಪಟ್ಟು ತೊಗೊಂಡೆ ಅಂದರೆ ನಾನು ಅಷ್ಟು ರಿಸರ್ಚ್ ಮಾಡೇ ತೊಗೊಂಡಿರ್ತೀನಿ. ನಾನು ಸ್ಮಾಲ್ ಗ್ಲಿಚಸ್ ಇದೆ, ಟೆಕ್ನಿಕಲ್ ಗ್ಲಿಚಸ್, ಫ್ಯೂಯಲ್ ಕನ್ಸರ್ನ್ ಇದೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ದೊಂದು ಕನ್ಸರ್ನ್ ಇದೆ ಲೈಟಾಗಿ ಅನ್ನೋದು ಬಿಟ್ಟರೆ ಸೂಪರ್ ವೆಹಿಕಲ್. ಯಾರು ತೊಗೋಬೇಕಂತ ಇದ್ದೀರಾ, 2 ಮಾತೇ ಇಲ್ಲ, ತೊಗೊಳ್ಳಿ. 1, ನಮ್ಮ ಇಂಡಿಯನ್ ಬ್ರ್ಯಾಂಡ್. ಸೆಕೆಂಡ್, ರಿಲಯಬಿಲಿಟಿ. ತುಂಬ ಚೆನ್ನಾಗಿದೆ ರಿಲಯಬಿಲಿಟಿ ಎಲ್ಲ. ಆ್ಯಂಡ್ ಒಳ್ಳೆ ಕಾರ್ ಅಂತಲೇ ಹೇಳ್ಬೋದು. ಓವರ್ ಆಲ್ ಪರ್ಫಾರ್ಮೆನ್ಸ್ ವೈಸಿಂದ ನೋಡೋದಾದರೆ ಇಂಜಿನ್ನು, ಆಮೇಲೆ ರೈಡ್ ಕ್ವಾಲಿಟಿ ತುಂಬ ಸ್ಮೂತಾಗಿದೆ, ಸ್ಪೇಷಿಯಸ್ಸು, ಇಂಟೀರಿಯರ್ಸ್ ತುಂಬ ಪ್ರೀಮಿಯಮ್ ಆಗಿದೆ, ಎಲ್ಲ ಚೆನ್ನಾಗಿದೆ. ಒಂದು 2 ನೆಗೆಟಿವ್ ಅನ್ನೋದು ಬಿಟ್ಟರೆ ಅದ್ರ ಮೇಲೆ ನಾವು ಮಹೀಂದ್ರ ವರ್ಕೌಟ್ ಮಾಡಿದ್ರೆ, ಈಗ ನೆಕ್ಸ್ಟು ಫೇಸ್ ಲಿಫ್ಟ್ ಆರ್ ಇ ವಿ ಬಿಡ್ತೀನಿ ಅಂತ ಹೇಳ್ತಿದ್ದಾರೆ, ಅದ್ರ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಿ ಈ ನೆಗೆಟಿವ್ ಫೀಡ್ಬ್ಯಾಕ್ಸ್ನ ಕಸ್ಟಮರಿಂದ ತೊಗೊಂಡು ಮಾಡಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಕ್ಲಿಕ್ ಆಗುತ್ತೆ. ಆಲ್ರೆಡಿ ತುಂಬ ಕ್ಲಿಕ್ ಆಗೋಗಿದೆ XUV700 ಆ್ಯಂಡ್ ಇನ್ನೂ ನೆಕ್ಸ್ಟ್ ಲೆವೆಲ್ ಕ್ಲಿಕ್ ಆಗುತ್ತೆ. ಇಷ್ಟು ಪ್ರೋಸ್ ಕಾನ್ಸ್ ಆಗಿರ್ಬೋದು, ನನ್ನ ಓನರ್ಶಿಪ್ ಎಕ್ಸ್ಪೀರಿಯನ್ಸು, ಆ್ಯಂಡ್ ಈ 6 ಮಂತ್ಸಲ್ಲಿ ನಾನು ಡ್ರೈವ್ ಮಾಡಿರೋದು 3000 ಕಿಲೋಮೀಟರ್ಸ್. ಸೊ ಆವ್ರೇಜ್ ನನಗೆ 10 to 11, 12 ಮೈಲೇಜ್ ಅಷ್ಟೇ ಬರ್ತಾ ಇರೋದು. ಸಿಟಿ ಆ್ಯಂಡ್ ಹೈವೇ ಎರಡೂ ಆವ್ರೇಜ್ ತೊಗೊಂಡ್ರೆ ಅಷ್ಟು ಬರ್ತಾಯಿದೆ. ಸೊ ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟ, ಯಾರು ತೊಗೋಬೇಕಂತ ಇದ್ದೀರಾ, ಯಾಕಂದರೆ ನಾನು ತೊಗೊಳಕ್ಕಿಂತ ಮುಂಚೆ ತುಂಬ ಯೂಟ್ಯೂಬ್ ವೀಡಿಯೋಸ್ ನೋಡ್ತಾ ಇದ್ದೆ, ಆ್ಯಂಡ್ ನಮ್ಮ ಕನ್ನಡದಲ್ಲಿ ಕಮ್ಮಿ ಅಂತಲೇ ಹೇಳ್ಬೋದು XUV700 ಬಗ್ಗೆ ಇನ್ಫಾರ್ಮೇಷನ್ನು. ಸೊ ಅದಕ್ಕೋಸ್ಕರ ಈ ಒಂದು ಕಾಂಟೆಂಟ್ ಮಾಡೋಣ ಅಂತ ಅನ್ನಿಸ್ತು. ಹೋಪ್ಫುಲಿ ಯು ಗೈಸ್ ಲೈಕ್ ಇಟ್, ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್, ಬಾಯ್, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.